ಸ್ಟಾರ್ಟ್. ಓಂ ನಮೋ ವೆಂಕಟೇಶಾಯ ನಮಃ. ನೋಡಿ ನಾವೆಲ್ಲ ರೆಡಿ ಆಗಿಬಿಟ್ಟಿದ್ದೀವಿ ತಿರುಪತಿಯಲ್ಲಿ. ಆ್ಯಕ್ಚುಲಿ ಇವತ್ತು ಸಾಯಂಕಾಲ ನಮಗೆ ದರ್ಶನ ಇರೋದ್ರಿಂದ ನಾವು 5 ಗಂಟೆ, ಇನ್ನೂ 3:45 ಅಲ್ವಾ. ಸೊ ನಾವು ಅಂದ್ಕೊಂಡ್ವಿ ಅಲ್ಲಿ ಸ್ವಲ್ಪ ಬೇಗ ಹೋದರೆ ಒಂದೊಂದ್ಸತಿ ಬೇಗನೂ ಸ್ಲಾಟ್ ಓಪನ್ ಇದ್ದರೆ ಬಿಟ್ಬಿಡ್ತಾರೆ, ಅದಕ್ಕೋಸ್ಕರ ಬೇಗ ಹೋಗ್ಬಿಡ್ತೀವಿ. ಸೊ ನಾವು ರೆಡಿಯಾಗಿದ್ದೀವಿ. ಮತ್ತು ಇವಾಗ ಜಾಸ್ತಿ ಬಿಸಿಲಿರೋದ್ರಿಂದ ಸ್ವಲ್ಪ ಕಾಲು ಸುಡ್ತವೆ, ಅದಕ್ಕೋಸ್ಕರ ಸಾಕ್ಸ್ ಬೇರೆ ಹಾಕ್ಕೊಂಡಿದ್ದೀವಿ. ನಿಮಗೂ ಹೇಳ್ತೀವಿ ಅಲ್ವೇನು, ಇಲ್ಲಿ ಬರೋದಿದ್ರೆ ನೀವು ಐದು ಚಪ್ಪಲಿ ಹಾಕ್ಕೋಬೇಕು, ಇಲ್ಲ ಅಂದರೆ ಸಾಕ್ಸ್ ಹಾಕ್ಕೊಂಡೇ ಓಡಾಡಬೇಕು. ಚಪ್ಪಲಿ ಹಾಕಿದ್ರೆ ಅಲ್ಲೆಲ್ಲ ಬಿಡಬೇಕಾಗತ್ತೆ. ಸೊ ಸಾಕ್ಸ್ ಇದ್ರೆ ನಿಮಗೆ ಸ್ವಲ್ಪ ಒಳಗಡೆನೂ ಹಾಕ್ಕೊಂಡು ಸೆಕೆ ಇದೆ, ಓಕೆ. ಬಟ್ ಕಾಲು ಮಾತ್ರ ಸುಡುತ್ತೆ, ಹಾಕ್ಕೊಂಬರ್ಲೇಬೇಕು, ಅದೊಂದು ಹೇಳಿರ್ತೀನಿ. ಸೊ ನೀವು ಬರೋವಾಗಲೂ ಹಾಗೆ ಮಾಡಿ. ಸರಿ ನಡೀರಿ, ಇವಾಗ ಹೋಗೋಣ. ಬಟ್ ಅಲ್ಲಂತೂ ನಾನು ಏನು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಬಂದ ನಂತರ ವಿಡಿಯೋ ಮಾಡ್ತೀನಿ. ಓಕೆ, ಮುಂದಿಂದು ವಿಡಿಯೋ ರೂಮ್ ಬಂದ ನಂತರನೇ ನಾನು ಮಾಡೋದು. ಓಕೆ ನಡಿ. ಸೊ ಇದು ನಾವು ಉಳ್ಕೊಂಡಂಥ ಮಠ. ಇಲ್ಲಿ ನಮ್ಮ ಸ್ವಾಮಿಗಳ ಫೋಟೋನ ನೀವು ನೋಡ್ಬೋದು. ಇದು ಮಠದ ಒಂದು ವ್ಯೂ ಇದೆ. ನಾವು ರೆಡಿಯಾಗಿ ಕೆಳಗಡೆ ಬಂದ್ವಿ, ಮತ್ತು ಹೊರಡೋಕ್ಕೋಸ್ಕರ ಅಲ್ಲಿಂದ ಕೆಳಗಡೆ ಬಂದುಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನೊಂದು ಟೀ ಕುಡಿದೆ. ನೀರಲ್ಲಿ ಗಲೀಜಿದೆ ಅನಿಸುತ್ತೆ. ಟೀ ಕುಡಿದೆ, ಯಾಕಂದರೆ ಸಾಯಂಕಾಲ 5 ಗಂಟೆ ನಂತರ ನಮ್ಗೆ ಅಲ್ಲಿ ಟೀ ಸಿಗಲ್ಲ, ಅದಕ್ಕೋಸ್ಕರ ಟೀ ಕುಡಿದ್ಬಿಟ್ಟು ಇವಾಗ ಹೊರಟಿವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದೊಂದು ATC ಸರ್ಕಲ್ ಅಂತ ಇದೆ, ಅಲ್ಲಿ ಹೋಗಬೇಕು ನಾವು. ಇಲ್ಲಿ ನೋಡಿ ಬಸ್, ಇಲ್ಲಿ ಫ್ರೀ ಬಸ್ ಸರ್ವಿಸ್ ಕೂಡ ಇದೆ. ತುಂಬ ಜನ ಇದ್ದಾರೆ ಇವತ್ತು, ಸ್ಯಾಟರ್ಡೆ ಸಂಡೇಸ್ ಎಲ್ಲ ತುಂಬ ಜನನೇ. ಸೊ ಹೋಗ್ತಾ ಇದ್ದೀವಿ. ನೋಡೋಣ. ಅಲ್ಲೇನು ಒಳಗಡೆ ಏನು ಇದು ಮಾಡೋಕ್ಕಾಗಲ್ಲ, ಏನು ವಿಡಿಯೋ ಮಾಡೋಕ್ಕಾಗಲ್ಲ, ಬಿಸಿಲಿದೆ. ಬಟ್ ನಾವು ಕಾಲಿಗೆ ಸಾಕ್ಸ್ ಹಾಕ್ಕೊಂಡಿದ್ದೀವಿ, ಪರವಾಗಿಲ್ಲ. ಸೊ ಇದು ಬಂದು ಎಂಟ್ರೆನ್ಸ್, ಹೋಗ್ತಾ ಇದ್ದೀವಿ ಒಳಗಡೆ. ಎಲ್ಲ ಹಾಕಿದ್ದಾರೆ. ನಾವು ನಿಂತ್ಕೊಂಡಿದ್ದೀವಿ, ಒಳಗಡೆ ಹೋಗಬೇಕು. ಒಂದು ಕಡೆ ಚೆಕ್ ಮಾಡಿದ್ರು, ಇನ್ನೊಂದು ಕಡೆ ಬ್ಯಾಗು, ಆಮೇಲೆ ಟಿಕೆಟ್ ಇನ್ನೊಂದು ಕಡೆ ಚೆಕ್ ಮಾಡ್ತಾರೆ. ಬಂದಿದ್ದೀವಿ, ಸ್ವಲ್ಪ ಡಿನ್ನರ್ ಮಾಡ್ತೀವಿ. ಯಾಕಂದರೆ ಒಂದೊಂದು ರೋಟಿ ತಿಂದು ಹೋಗ್ಬಿಡೋದು ಅಷ್ಟೇ. ಇಲ್ಲಿ ಕೂತಿದ್ದಾರೆ ನೋಡಿ, ಇವನು ಇಲ್ಲಿದ್ದಾನೆ. ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಸ್ವಲ್ಪ ನಿದ್ರೆ ಬಂತು, ಬಟ್ ಆದರೆ ನಿದ್ರೆನೇ ಕಡಿಮೆ ನಮಗೆ. ಸೊ ಬೆಳಿಗ್ಗೆ ನಿದ್ರೆ ಆಗಿದ್ದೀವಿ. ಬ್ರೇಕ್ಫಾಸ್ಟಿಗೆ ಬಂದಿದ್ದಾರೆ. ನಾವು ಇವತ್ತು ಚೆನ್ನೈಗೆ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿ ಮಧ್ಯದಲ್ಲಿ ಏನಾದರೂ ದೇವಸ್ಥಾನ ಇದ್ದರೆ ನೋಡ್ತೀವಿ, ಇಲ್ಲಾಂದರೆ ಲೇಟ್ ಆಗುತ್ತೆ, ಯಾಕಂದರೆ ಎಲ್ಲ ಒಳಗಡೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಟಿಫನ್ ಬಂದ ನಂತರ ತೋರಿಸ್ತೀವಿ. ಓಕೆ. ಸೊ ಫ್ರೆಂಡ್ಸ್, ನಾವು ಇವಾಗ ವಾಪಸ್ ಮತ್ತೆ ರಿಟರ್ನ್ ರೂಮ್ಗೆ ಬಂದಿದ್ದೀವಿ. ಲಗೇಜ್ ಎಲ್ಲ ತೊಗೊಂಡೋಗ್ತೀವಿ, ಯಾಕಂದ್ರೆ ಟಿಫನ್ ಆಯಿತು. ಮತ್ತು ಇಲ್ಲಿಂದ ನಾವು ಅದೇ ಹೋಗ್ತಾ ಅಲ್ಲೇನಾದರೂ ಹೋಗೋದಿದ್ದರೆ, ಯಾಕಂದರೆ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಒಳಗಡೆ ಸ್ವಲ್ಪ ಒಳಗಡೆ ಇದೆ ಅದು. ಸೊ ಒಂದು ಕ್ಯೂ ಅಲ್ಲಿ ನಿಂತು ಎಲ್ಲ ಮಾಡೋ ತನಕ 2 hours ಆಗುತ್ತೆ. ಆದರೆ ಹೋಗೋಣ, ಇಲ್ಲ ಅಂದರೆ ಬೇಡ ಅಂತ ನೋಡ್ತೀವಿ. ಇಲ್ಲಾಂದರೆ ಡೈರೆಕ್ಟ್ ನಮ್ಮ ಮನೆಗೆ. ಸೊ ಫ್ರೆಂಡ್ಸ್, ತಿರುಪತಿ ನಾನು ಬಂದಿದ್ದೀನಿ, 2 ಸತಿ ಬಂದಿದ್ದೀನಿ. ಸೊ ಇದು 3ನೇ ಸತಿ. ಇನ್ನೊಂದು ವಿಸಿಟು ಇದೆ ಅನಿಸುತ್ತೆ ನನಗೆ, ಯಾಕಂದರೆ
ಇನ್ನೂ ಗೊತ್ತಿಲ್ಲ, ನೋಡಬೇಕು. ಆಗ ಬಂದಾಗ ಮತ್ತೆ ವಿಡಿಯೋ ಬ್ಲಾಗ್ ಮಾಡ್ತೀನಿ. ಸೊ ನಾನು ಈ ಸತಿ ಕನ್ನಡದಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಸ್ವಲ್ಪ ಕನ್ನಡದಲ್ಲೂ ಮಾಡೋಣ ಅಂತ ಅನಿಸ್ತು. ಸೊ ಎಲ್ರಿಗೂ ಇಷ್ಟನೂ ಆಗುತ್ತೆ. ಮುಂದೆ ಹೋಗ್ತಾ ಇದ್ದಾಗೆ ಬ್ಲಾಗ್ ಮಾಡ್ತೀನಿ. ಆಮೇಲೆ ಓಕೆ, ಸಿಗ್ತೀನಿ ನಿಮಗೆ. ನಿನ್ನೆ ಅಂತೂ ಯಪ್ಪ ಏನು ಜನ, ಅಯ್ಯೋ ಸಂಡೇ ಅಲ್ವೇ? ಸಂಡೇ ಇರೋದಕ್ಕೆ ತುಂಬಾ ಜನ. ಅಯ್ಯಪ್ಪ, ಆ ರಶಲ್ಲಿ ಹೊರಗಡೆ ಬರುವಾಗ ಕೂಡ ಅಷ್ಟೊಂದು ಜನ. ಓಕೆ, ಹೀಟ್ ವೈಸ್ ಅಷ್ಟೊಂದು ಏನು ಅನಿಸ್ಲಿಲ್ಲ, ಬಟ್ ಇದು ಜನ ತುಂಬ. ಸಂಡೇ ಸ್ಯಾಟರ್ಡೆ ಮತ್ತು ಇವಾಗ ವೆಕೇಶನ್ ಇರೋದ್ರಿಂದ. ನಾವಿವಾಗ ತಿರುಪತಿಗೆ ಕೆಳಗಡೆ ಬಂದ್ವಿ, ಮೇಲುಗಡೆಯಿಂದ ಕೆಳಗಡೆ ರೀಚ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ 40 ಮಿನಿಟ್ಸ್ ಕೊಟ್ಟಿದ್ದಾರೆ, ಅದರಿಗಿಂತ ಮುಂಚೆ ಸ್ಟ್ಯಾಂಡರ್ಡ್ ಅದೇ, ಅದರಿಂದ ಮುಂಚೆ ರೀಚ್ ಆಗಬಾರ್ದು ಅಂತ ಫೈನ್ ಹಾಕ್ತಾರಂತೆ. ಅದಕ್ಕೆ ನಾವು ಸ್ಲೋ ಬರ್ತಾ ಇದ್ದೀವಿ. ಸೊ ನಂದು ಮಿನಿ ಮೀಲ್ಸ್ ಬಂದಿದೆ. ಕರ್ಡ್ ರೈಸ್ ಇದೆ, ಲೆಮನ್ ರೈಸ್ ಇದೆ, ಆಮೇಲೆ ಇದೇನೋ ಸಾಂಬಾರ್ ರೈಸ್ ಎಲ್ಲ. ಇದು ಬಿಸಿಬೇಳೆ ಭಾತ್ ಅಂದರೆ ಇಲ್ಲಿ ಸಾಂಬಾರ್ ಸಾದಮ್ ಅಂತ ಏನೋ ಅಂತಾರೆ. ಒಂದು ಚಪಾತಿ ಇತ್ತು, ಆಲ್ರೆಡಿ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಹಪ್ಪಳ ಇದೆ, ರೈಸ್ ಅಂತ ಸಪ್ರೇಟಾಗಿ ಏನಿಲ್ಲ. ಓಕೆ, ಇದೊಂದು ಪಲ್ಯ, ಆಮೇಲೆ ಇದು ಕುರ್ಮಾ ಚಪಾತಿಗೆ. ಸೊ ನಾನು ಮಿನಿ ಮೀಲ್ಸ್ ನಾನು ಜಾಸ್ತಿ ಆಗಲ್ಲ. ಒಂದು ಇದಿದೆಯಲ್ವಾ, ಏನು ಕೇಸರಿ ಬಾತು, ಕೇಸರಿ ಬಾತ್ ಇದೆ, ಶಿರಾ. ಸೊ ಟೇಸ್ಟಿಯಾಗಿದೆ. ಓಕೆ, ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಸುಸ್ತಾಗ್ಬಿಟ್ಟಿತ್ತು, ಅಲ್ಲೇ ಊಟ ಮಾಡಿದ್ವಲ್ವಾ. ಸೊ ಬಂದ ನಂತರ ಸ್ವಲ್ಪ ಹೊತ್ತು ಎಲ್ಲ ನಾನು ಸ್ವಲ್ಪ ಬಟ್ಟೆಗಳು ಅಂದರೆ ಒದ್ದೆ ಬಟ್ಟೆಗಳು ಇಲ್ಲ ಯೂಸ್ ಮಾಡಿರೋ ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಮಿಷಿನ್ಗೆಲ್ಲ ಹಾಕಿದೆ. ಆಮೇಲೆ ಉಳಿದಿರೋದೆಲ್ಲ ಕೆಲಸಗಳು ಸ್ವಲ್ಪ ಮಾಡಿದೆ. ಜಸ್ಟ್ 12:30, 1 o'clock 1:30 ಆಗಿತ್ತಷ್ಟೇ. ಸೊ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಆಮೇಲೆ ಎದ್ಬಿಟ್ಟು ನಾನು ವೀಡಿಯೋ ಮಾಡಿರೋದು. ಸೊ ಇವತ್ತಿನ ವಿಡಿಯೋ ತಿರುಪತಿ ನಮ್ಮದು ಟ್ರಿಪ್ ಏನಿದೆ, ಟ್ರಾವೆಲ್ ಏನಿದೆ, ಮುಗೀತು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ನಾನು ಕನ್ನಡದಲ್ಲಿ ಮಾಡಿದ್ದೀನಿ, ಸೊ ಕನ್ನಡದಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ನೋಡೋಣ, ಆದಾಗ ಮಧ್ಯದಲ್ಲಿ ಬೇಕಾದರೆ ಹಿಂದಿನೂ ಮಾಡ್ತೀನಿ. ಓಕೆ, ನಿಮ್ಮನ್ನು ಇನ್ನೊಂದು ಸತಿ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್. ಒಂದು ಮಾತು ಏನು ಅಂದರೆ, ತಿರುಪತಿಗೆ ಹೋಗೋರು ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ, ಅಂದರೆ ಕೇರ್ ತೊಗೊಂಡೋಗಿ, ಕಾಲಿಗೆ ಸಾಕ್ಸ್ ಗಿಕ್ಸ್ ಎಲ್ಲ ಹಾಕ್ಕೊಂಡು ತೊಗೊಂಡು ಹೋಗಬೇಕು. ಯಾಕಂದರೆ ತುಂಬಾ ಬಿಸಿಲು, ಕಾಲು ಸ್ವಲ್ಪ ಸುಡುತ್ತೆ. ಅದು ಬಿಟ್ಟರೆ ರೂಮಲ್ಲಿ ಅಂಥ ಬಿಸಿಲು ನಂಗೆ ಅನಿಸಿಲ್ಲ. ಅದು ನೋಡಿದ್ರೆ ನಾನು ಚೆನ್ನೈಯಲ್ಲೇ ಸ್ವಲ್ಪ ಜಾಸ್ತಿ, ಮನೆ ಒಳಗಡೆ ಹೀಟ್ ಜಾಸ್ತಿ ಇದೆ. ಸೊ ನಿಮಗೆ ಇದೊಂದೇ ಅಡ್ವೈಸ್. ಓಕೆ, ನೀವು ಸಾಕ್ಸ್ ಎಲ್ಲ ತೊಗೊಂಡು ಕರೆಕ್ಟಾಗಿ ಚಪ್ಪಲಿಗಳೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಸಾಕ್ಸ್ ಚಪ್ಪಲಿಗಳೆಲ್ಲ ತೊಗೊಂಡು ಹೋಗಿ. ಸಿಗ್ತೀನಿ, ಬಾಯ್.